Hello dear students, welcome back to the physics video classes. In the last class we discussed dual nature of radiation and matter regarding the Karnataka CET questions. ಆ ಒಂದು ಕ್ಲಾಸಲ್ಲಿ ನಾನು 2020 ರಿಂದ 2014 ರವರೆಗೆ ಕೇಳಿರ್ತಕ್ಕಂಥ ಎಲ್ಲ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ರಿಮೈನಿಂಗ್ ಕ್ವಶನ್ಸ್ನ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. Let's move on to the question asked in 2013. Light emitted during the de-excitation of electron from n is equal to 3 to n is equal to 2. When incident on a metal, photoelectrons are just emitted from that metal. In which of the following de-excitations photoelectric effect is not possible? Let's move on to the solution for this question. Question ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ when an electron de-excite from 3 to 2, when incident on a metal surface, there is a photo emission. That photo emission also just possible. First ನಾವು photo emission ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ನೋಡಿ, this is a metal surface. These are the electron. Just take it. These are the electron. When light of suitable frequency incident in metal surface, the electrons are ejected from the metal surface. ಹಾಗಾಗಿ ಒಂದು ಸ್ಪೆಸಿಫಿಕ್ ಫ್ರೀಕ್ವೆನ್ಸಿ ಇರಬೇಕು. ಆ ಫ್ರೀಕ್ವೆನ್ಸಿನ ನಾವು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಇಫ್ ದ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ is equal to or greater than the threshold frequency, there is a photo emission. If the incident frequency greater than the threshold frequency, ಸ್ವಲ್ಪ ಎನರ್ಜಿನ ಏನಾಗುತ್ತೆ, ಎಲೆಕ್ಟ್ರಾನ್ ಅನ್ನು ಇಜೆಕ್ಟ್ ಆಗಕ್ಕೆ ಯೂಸ್ ಆಗುತ್ತೆ. ರಿಮೈನಿಂಗ್ ಸಪ್ಲೈ ಮಾಡಿರ್ತಕ್ಕಂಥ ಎನರ್ಜಿ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಆಗಿ ಯೂಸ್ ಆಗುತ್ತೆ. ದಟ್ ಈಸ್ ಅಕಾರ್ಡಿಂಗ್ ವಿತ್ ಐನ್ಸ್ಟೀನ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್. ದಟ್ ಈಸ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ ಟು ಎಚ್ ನ್ಯೂ ಮೈನಸ್ ಎಚ್ ನ್ಯೂ ನಾಟ್. ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಸ್ಟೇಟ್ ಎನ್ ಇಸ್ ಈಕ್ವಲ್ ಟು 3 ಇಂದ ಎನ್ ಇಸ್ ಈಕ್ವಲ್ ಟು 2ಗೆ ಎಲೆಕ್ಟ್ರಾನ್ ಜಂಪ್ ಆದಾಗ ಫೋಟಾನ್ ಏನಾಗುತ್ತೆ, ರಿಲೀಸ್ ಆಗುತ್ತೆ. ದಟ್ ಈಸ್ ಹ್ಯಾವಿಂಗ್ ಎ ಸಮ್ ವೇವ್ ಲೆಂತ್ ಲ್ಯಾಂಬ್ಡಾ. ಆ ಫೋಟಾನು ಮೆಟಲ್ ಸರ್ಫೇಸ್ ಮೇಲೆ ಬಿದ್ದಾಗ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಜಸ್ಟ್ ಪಾಸಿಬಲ್ ಅಂತ ಹೇಳಿದ್ದಾರೆ. ನೋಡಿ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಜಸ್ಟ್ ಪಾಸಿಬಲ್ ಆಗ್ತಿದೆ ಅಂದರೆ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗೆ ಈಕ್ವಲ್ ಆಗಿರಬೇಕು. ದಟ್ ಈಸ್ ಇಫ್ ದ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಈಕ್ವಲ್ ಟು ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆರ್ incident wavelength is equal to the threshold wavelength, photoelectric effect just takes place, so that there is no kinetic energy for the emitted photon. So that ಈ ಕೇಸಲ್ಲಿ ಕೊಟ್ಟಿರ್ತಕ್ಕಂಥದ್ದು n is equal to 3 ಇಂದ n is equal to t ಗೆ ಎಲೆಕ್ಟ್ರಾನ್ ಡಿ-ಎಕ್ಸೈಟ್ ಆದಾಗ ಇಲ್ಲಿ ಬರ್ತಕ್ಕಂತಹ ಫೋಟಾನು ಏನಾಗ್ತಿದೆ, ಮೆಟಲ್ ಸರ್ಫೇಸ್ ಮೇಲೆ ಬೀಳ್ತಿದೆ. ಸೊ ದಿಸ್ ಇಸ್ ಕರೆಸ್ಪಾಂಡಿಂಗ್ ಟು ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆರ್ ದ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಈಗ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಟೇಕ್ಸ್ ಪ್ಲೇಸ್ ಆಗಬೇಕಂದ್ರೆ ಇಫ್ ದ ಇನ್ಸಿಡೆಂಟ್ ವೇವ್ ಲೆಂತ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಥ್ರೆಶೋಲ್ಡ್ ವೇವ್ ಲೆಂತ್ ಆದರೆ ಮಾತ್ರ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗುತ್ತೆ. ಅಥವಾ ಇನ್ ಟರ್ಮ್ಸ್ ಆಫ್ ಫ್ರೀಕ್ವೆನ್ಸಿನಲ್ಲಿ ಹೇಳಿದರೆ ಇಫ್ ದ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಈಕ್ವಲ್ ಟು ಆರ್ ಗ್ರೇಟರ್ ದ್ಯಾನ್ ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಗಿದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗುತ್ತೆ. ನಾವು ಈ 4 ಕೇಸಲ್ಲಿ ಫ್ರೀಕ್ವೆನ್ಸಿನ ಚೆಕ್ ಮಾಡಬೇಕು. ಯಾವ ಕೇಸಲ್ಲಿ ಫ್ರೀಕ್ವೆನ್ಸಿ ಈ ಫ್ರೀಕ್ವೆನ್ಸಿಗಿಂತ ಕಡಿಮೆ ಇರುತ್ತೋ ಆ ಕೇಸಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್. ಅದನ್ನು ನಾವು ಚೆಕ್ ಮಾಡ್ತಾ ಹೋಗೋಣ. ಬಿಫೋರ್ ದಟ್ ವಿ ಶುಡ್ ಕ್ಯಾಲ್ಕುಲೇಟ್ ದ ವಾಟ್ ವಿಲ್ ಬಿ ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ವಿ ನೋ ದಟ್ ದ ವೇವ್ ಲೆಂತ್ ಆಫ್ ಎಮಿಟೆಡ್ ಫೋಟಾನ್ ಇನ್ ದ ಕೇಸ್ ಆಫ್ hydrogen spectral series is 1 by lambda into is equal to r into 1 divided by n1 square minus 1 divided by n2 square. In terms of frequency nal baradre we know that nu is equal to c divided by lambda. Therefore 1 by lambda place alli nanu ಏನು ಮಾಡ್ತೀನಿ, that is 1 divided by lambda is equal to nu divided by c. 1 by lambda place alli nu by c ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ nu is equal to rc into 1 divided by n1 square minus 1 divided by n2 square ಆಗುತ್ತೆ. ಫಸ್ಟ್ ನಾನು ಈ ಕೇಸಲ್ಲಿ ಬರ್ತಕ್ಕಂಥದ್ದು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಗಿರೋದ್ರಿಂದ ಫಸ್ಟ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ನ್ಯೂ ನಾಟ್ ಇಸ್ ಈಕ್ವಲ್ ಟು ಆರ್ ಸಿ ಇಂಟು 1 divided by n1 square is that is 2 square minus 1 divided by n2 square is 3 square. It gives rc into 1 divided by 4 minus 1 divided by 9 that is equal to rc into 5 divided by 4. ಇದನ್ನು ಸಿಂಪ್ಲಿಫೈ ಮಾಡಿದರೆ ವಿ ಕ್ಯಾನ್ ಗೆಟ್ 0.14 RC. ದಿಸ್ ಈಸ್ ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಈಗ ನಾವು ಈ ಎಲ್ಲ ಕೇಸಲ್ಲೂ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡೋಣ. ಯಾವ ಕೇಸಲ್ಲಿ ಫ್ರೀಕ್ವೆನ್ಸಿ ಇದಕ್ಕಿಂತ ಕಡಿಮೆ ಇರುತ್ತೋ ಆ ಕೇಸಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಟೇಕ್ಸ್ ಪ್ಲೇಸ್ ಆಗಲ್ಲ. ಸೊ ಲೆಟ್ ಅಸ್ ಚೆಕ್ ಒನ್ ಬೈ ಒನ್. ಫಸ್ಟ್ ಕೇಸಲ್ಲಿ ನ್ಯೂ ಇಸ್ ಈಕ್ವಲ್ ಟು ಆರ್ ಸಿ ಇಂಟು 1 divided by n1 is 1, n2 is 2. 1 square minus 1 divided by 2 square. So RC into
1 minus 4, so that this is becomes 3 RC divided by 4. 3 RC by 4 is nothing but 0.75 RC. Similarly, second case na check ಮಾಡಿದ್ರೆ nu is equal to RC times 1 divided by 1 square minus 1 divided by 3 square. This is equal to 8 RC divided by 9. ಇದೆಷ್ಟು ಬರುತ್ತೆ ಅಂದರೆ 0.89 RC ಬರುತ್ತೆ. ನೋಡಿ, ಇವೆರಡೂ ಕೂಡ ಥ್ರೆಶೋಲ್ಡ್ ವೇವ್ ಲೆಂತ್ಗೆ ಫ್ರೀಕ್ವೆನ್ಸಿಗಿಂತ ಜಾಸ್ತಿ ಇದೆ. ಹಾಗಾಗಿ ಎರಡೂ ಕೇಸಲ್ಲೂ ನಮಗೇನಾಗುತ್ತೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಥರ್ಡ್ ಕೇಸ್ನ ಚೆಕ್ ಮಾಡಿದರೆ ನ್ಯೂ ಇಸ್ ಈಕ್ವಲ್ ಟು ಆರ್ ಸಿ ಇಂಟು 1 divided by 2 square minus 1 divided by 5 square. ಸೊ ಆರ್ ಸಿ ಇಲ್ಲಿ, ಹಾಗಾಗಿ ಆರ್ ಸಿ ಇಂಟು 1 divided by 4 minus 1 divided by 25. ನಾವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ವಿ ಕ್ಯಾನ್ ಗೆಟ್ 0.21 ಆರ್ ಸಿ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಕೇಸ್. ಈ ಕೇಸಲ್ಲಿ ನೋಡಿ, ಇನ್ಸಿಡೆಂಟ್ ಇದು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ದಿಸ್ ಇಸ್ ದ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಜಾಸ್ತಿ ಇದೆ, ಹಾಗಾಗಿ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಆಗುತ್ತೆ. ಹಾಗಾಗಿ ಆಟೋಮೆಟಿಕಲಿ ಲಾಸ್ಟ್ ಕೇಸಲ್ಲಿ ಆಗೋದಿಲ್ಲ. ಸೊ ನ್ಯೂ ಇಸ್ ಈಕ್ವಲ್ ಟು ಆರ್ ಸಿ ಇಂಟು 1 divided by 3 square minus 1 divided by 4 square. ಆರ್ ಸಿ ಇಂಟು 1 divided by 9 ಆಗುತ್ತೆ. 9 ಇಂಟು 16, 16 minus 9. ದಿಸ್ ಇಸ್ ಗಿವನ್ ಬೈ 7 RC divided by 9 into 16. ಇದೆಷ್ಟು ಬರುತ್ತೆ ಅಂದರೆ 0.05 RC ಬರುತ್ತೆ. ಸೊ ಈ 4 ಕೇಸ್ನ ಅಬ್ಸರ್ವ್ ಮಾಡಿದರೆ, ಫಸ್ಟ್ ಕೇಸು, ಸೆಕೆಂಡ್ ಕೇಸು, ಥರ್ಡ್ ಕೇಸಲ್ಲಿ ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್, ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್ನು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಿಂತ ಜಾಸ್ತಿ ಇದೆ. ಸೊ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಇಸ್ ಗ್ರೇಟರ್ ದ್ಯಾನ್ ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆದರೆ ದೇರ್ ಇಸ್ ಅ ಫೋಟೋ ಎಮಿಷನ್. ಬಟ್ ಫೋರ್ತ್ ಕೇಸಲ್ಲಿ ನೋಡಿ, ಇನ್ಸಿಡೆಂಟ್ ಫ್ರೀಕ್ವೆನ್ಸಿ 0.05 ಆರ್ ಸಿ ಇದೆ, ಬಟ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ 0.15 ಆರ್ ಸಿ ಇದೆ. ಸೊ ಇನ್ ದ ಫೋರ್ತ್ ಕೇಸ್ ದೇರ್ ಇಸ್ ನೋ ಫೋಟೋ ಎಮಿಷನ್ ಟೇಕ್ಸ್ ಪ್ಲೇಸ್ ಬಿಕಾಸ್ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಈಸ್ ಲೆಸ್ ದ್ಯಾನ್ ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಸೊ ಆನ್ಸರ್ ಫಾರ್ ದ ಕ್ವಶನ್ ಇಸ್ ಆಪ್ಷನ್ 4. Let's move on to the next question asked in the same year. The additional energy that should be given to an electron to reduce its de Broglie wavelength from 1 nanometer to 0.5 nanometer is. ನೋಡಿ, ಈ ಒಂದು ಕ್ವಶನಲ್ಲಿ 2014 ಸೆಕೆಂಡ್ ಕ್ವಶನು ವೇವ್ ಲೆಂತ್ ಕೊಟ್ಟಿದ್ದಾರೆ. ಲ್ಯಾಂಬ್ಡಾ 1 ಈಸ್ 1 ನ್ಯಾನೋಮೀಟರ್. 1 ನ್ಯಾನೋಮೀಟರ್ ಇರ್ತಕ್ಕಂಥ ಡಿ ಬ್ರಾಗ್ಲಿ ವೇವ್ ಲೆಂತ್ನ 0.5 ನ್ಯಾನೋಮೀಟರ್ ರೆಡ್ಯೂಸ್ ಮಾಡೋಕ್ಕೆ ಎಷ್ಟು ಎನರ್ಜಿ ಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ಎನರ್ಜಿನ ನಾನು E1 ಅಂತ ತಗೊಳ್ತೀನಿ. ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿರ್ತಕ್ಕಂಥ ಎನರ್ಜಿ, ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿರ್ತಕ್ಕಂಥ ಎನರ್ಜಿನ E2 ಅಂತ ತಗೊಳ್ತೀನಿ. ವಿ ನೋಟ್ ದಟ್ ದ ರಿಲೇಷನ್ ಬಿಟ್ವೀನ್ ದ ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂಡ್ ದ ಎನರ್ಜಿ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 2m ಇಂಟು ಕೈನೆಟಿಕ್ ಎನರ್ಜಿ. ಎರಡು ಕೇಸ್ ಇದೆ, ಹಾಗಾಗಿ ಲ್ಯಾಂಬ್ಡಾ 1 ಮತ್ತು ಲ್ಯಾಂಬ್ಡಾ 2 ಅಂತ ತಗೊಳ್ತೀನಿ. ಲ್ಯಾಂಬ್ಡಾ 1 ಬೈ ಲ್ಯಾಂಬ್ಡಾ 2 ಈಸ್ ಈಕ್ವಲ್ ಟು h ಡಿವೈಡೆಡ್ ಬೈ 2m ಕೈನೆಟಿಕ್ ಎನರ್ಜಿ 1 divided by lambda divided by 2m into E2. See, this is lambda ಅಲ್ಲ, h ಇಲ್ಲಿ 2m get cancel ಆಗುತ್ತೆ, h get cancel ಆಗುತ್ತೆ, ರಿಮೈನಿಂಗ್ ವಿಲ್ ಬಿ E2 divided by E1 ಆಯಿತು. ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಎನರ್ಜಿ, ವೇವ್ ಲೆಂತ್ ಕೊಟ್ಟಿದ್ದಾರೆ. ಸೊ ದ್ಯಾಟ್ ನಾನು ಸ್ಕ್ವಯರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದರೆ ಲ್ಯಾಂಬ್ಡಾ 1 ಸ್ಕ್ವೇರ್ ಡಿವೈಡೆಡ್ ಬೈ ಲ್ಯಾಂಬ್ಡಾ 2 ಸ್ಕ್ವೇರ್ ಇಸ್ ಈಕ್ವಲ್ ಟು E2 divided by E1 ಆಗುತ್ತೆ. We need E2, so E2 is equal to E1 times lambda 1 square divided by lambda 2 square. So E1 into lambda 1 ಎಷ್ಟಿದೆ? lambda 1 is 1 nanometer divided by lambda 2 is 0.5 nanometer. Nanometer get cancel out, whole square. Therefore E2 is equal to E1 into, ನೋಡಿ 0.5 is nothing but 1 by 2. 1 divided by 1 by 2 whole square. So this is becomes E1 into 1 by 2. ಮೇಲ್ಗಡೆ ಹೋದರೆ 2 ಆಗುತ್ತೆ, 2 square is 4. 4 times E1. ನಮಗೆ ಎನರ್ಜಿ ಎಷ್ಟು ಬೇಕಂದರೆ ದ ಎನರ್ಜಿ ರಿಕ್ವೈರ್ ಫಾರ್ ದ ವೇವ್ ಲೆಂತ್ ಈ 0.5 ವಿಲ್ ಬಿ 4 times ಇನಿಷಿಯಲ್ ಎನರ್ಜಿ. ಇಷ್ಟು ಎನರ್ಜಿ ಬೇಕಾಗಿರೋದು. ಬಟ್ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ಇಷ್ಟಿರ್ತಕ್ಕಂತಹ ವೇವ್ ಲೆಂತ್ನ ಲ್ಯಾಂಬ್ಡಾ 2 ಆಗಿ ರೆಡ್ಯೂಸ್ ಮಾಡೋಕ್ಕೆ ನಮಗೆ ಎಷ್ಟು ಎಕ್ಸ್ಟ್ರಾ ಎನರ್ಜಿ ಬೇಕು ಅಂತ ಕೇಳಿದರೆ. ಇನಿಷಿಯಲ್ ಎನರ್ಜಿ ಎಷ್ಟಿದೆ? E1 ಇದೆ. ಬಟ್ ನಮಗೆ ಬೇಕಾಗಿರ್ತಕ್ಕಂಥ ಎನರ್ಜಿ ಎಷ್ಟು? 4 times E1. ಹಾಗಾದರೆ ಎಕ್ಸ್ಟ್ರಾ ಎಷ್ಟಾಯಿತು? ಎಕ್ಸ್ಟ್ರಾ ಎನರ್ಜಿ ಇಸ್ ಈಕ್ವಲ್ ಟು 4E1 minus E1. Therefore answer for the question is 3E1. Therefore
3 times the energy given to a electron to reduce the wavelength from lambda 1 to lambda 2. This is the answer for the given question. Next question from the same year. Maximum velocity of the photoelectron emitted by a metal is 1.8 into 10 to the power of 6 meter per second. Take the value of specific charge of the electron is 1.8 into 10 to the power of 11 coulomb per kg. Then the stopping potential in volt is. ನೋಡಿ ಈ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ 2013 ಕ್ವಶನ್ ನಂಬರ್ 3 ದೇ ಆರ್ ಗಿವನ್ ದ ಮ್ಯಾಕ್ಸಿಮಮ್ ವೆಲಾಸಿಟಿ ಆಫ್ ದ ಫೋಟೋ ಎಲೆಕ್ಟ್ರಾನ್ ಎಮಿಟೆಡ್ ಈಸ್ 1.8 into 10 to the power of 6 meter per second and also given specific charge ratio. Specific charge ratio ಅಂದರೆ that is nothing but charge divided by mass ratio. ಇಲ್ಲಿ ಎಲೆಕ್ಟ್ರಾನ್ ಆಗಿರೋದ್ರಿಂದ E divided by m ratio ಕೊಟ್ಟಿದ್ದಾರೆ. The value of E by m is 1.8 into 10 to the power of 11 coulomb per kg. ಹಾಗಾದರೆ ಸ್ಟಾಪಿಂಗ್ ಪೊಟೆನ್ಷಿಯಲಿನ ವ್ಯಾಲ್ಯೂ ಏನಾಗಿರುತ್ತೆ? We know that according to Einstein photoelectric equation, the maximum kinetic energy of the emitted photoelectron is equal to E into V naught ಆಗಿರುತ್ತೆ. ನಮಗೆ ಬೇಕಾಗಿರ್ತಕ್ಕಂಥದ್ದು V naught ನ ವ್ಯಾಲ್ಯೂ, therefore V naught is equal to kinetic energy maximum divided by E. This is the formula. ಇಲ್ಲಿ kinetic energy ಕೊಟ್ಟಿಲ್ಲ ಬಟ್ ವೆಲಾಸಿಟಿ ಕೊಟ್ಟಿದ್ದಾರೆ. ಸೊ ಆಫ್ ಎಮ್ ವಿ ಸ್ಕ್ವಯರ್ ಮ್ಯಾಕ್ಸಿಮಮ್ ಡಿವೈಡೆಡ್ ಬೈ ಇ. ಇದನ್ನು ಸ್ವಲ್ಪ ಮಾಡಿಫೈ ಮಾಡಿದರೆ 1/2 ಹಾಗೇ ಇರಲಿ, ವಿ ಸ್ಕ್ವಯರ್ ಮ್ಯಾಕ್ಸಿಮಮ್ಮು ಕೂಡ ಹಾಗೇ ಇರಲಿ. ನೋಡಿ ಎಮ್ನ ನಾನು ಕೆಳಗಡೆ ತೊಗೊಂಬರ್ತೀನಿ, ಇ ಡಿವೈಡೆಡ್ ಬೈ ಎಮ್ ಆಗುತ್ತೆ, ಮತ್ತೆ ಮೇಲ್ಗಡೆ ಹಾಗೆ ಹೋಗುತ್ತೆ. ಸೇಮ್, ಬೋತ್ ಆರ್ ಸೇಮ್ ಫಾರ್ಮುಲಾಸ್. ನಾನೇನು ಜಸ್ಟ್ ಎಮ್ನ ಏನು ಮಾಡಿದ್ದೀನಿ, ಕೆಳಗಡೆ ತೊಗೊಂಡಿದ್ದೀನಿ, ಯಾಕಂದರೆ ಇ ಬೈ ಎಮ್ಮಿನ ವ್ಯಾಲ್ಯೂ ಕೊಟ್ಟಿದ್ದಾರೆ. ಅದರ್ವೈಸ್ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ಇ ಈಸ್ ಈಕ್ವಲ್ ಟು 1.8 into 10 to the power of 11 times m ಅಂತಲೂ ಸಬ್ಸ್ಟಿಟ್ಯೂಟ್ ಮಾಡ್ಕೋ, ದೇರ್ ಇಸ್ ನೋ ಪ್ರಾಬ್ಲಮ್ ಅಟ್ ಆಲ್. ನೋಡಿ 1 divided by 2 ಇಂಟು ವಿ ಸ್ಕ್ವೇರ್ ಮ್ಯಾಕ್ಸಿಮಮ್ ವೆಲಾಸಿಟಿ ಎಷ್ಟು ಕೊಟ್ಟಿದ್ದಾರೆ, 1.8 into 10 to the power of 6 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇ ಬೈ ಎಮ್ಮಿನ ವ್ಯಾಲ್ಯೂ 1.8 into 10 to the power of 11 ಇದೆ, 10 to the power of 11. ವಿ ನಾಟ್ ಇಸ್ ಈಕ್ವಲ್ ಟು 1 into 1.8 into 10 to the power of 6. ನೋಡಿ ಇಲ್ಲಿ 10 to the power of 6 ಇದೆಯಲ್ವಾ, 1.8 ಸ್ಕ್ವಯರ್ ಇದೆ, ಹಾಗಾಗಿ ನಾನು ಇದನ್ನು 1.8 into 1.8 ಅಂತ ಬರ್ಕೊಳ್ತೀನಿ. 10 to the power of 6 ಇದೆ, 10 to the power of 6 ಸ್ಕ್ವಯರ್ ಮಾಡಿದರೆ 12 ಆಗ್ತದೆ, ಡಿವೈಡೆಡ್ ಬೈ 2 into 1.8 into 10 to the power of 11. ನೋಡಿ 1.8 ಗೆಟ್ ಕ್ಯಾನ್ಸಲ್ ಆಗುತ್ತೆ, ರಿಮೈನಿಂಗ್ ವಿಲ್ ಬಿ 1.8 divided by 2 is nothing but 0.9 into 10 to the power of 12 ಇದೆ, 10 to the power of 11 ಇದೆ, ಮೇಲ್ಗಡೆ ಹೋದರೆ ಏನಾಗುತ್ತೆ, 10 to the power of 11 minus 11 ಆಗುತ್ತೆ. 12 minus 11 is 10 to the power of 1. V naught is equal to 0.9 into 10 is 9. This is the answer for the given question. ಇಲ್ಲಿ ಕಾನ್ಸೆಪ್ಟ್ ಏನು ಯೂಸ್ ಮಾಡಿರೋದು ಅಂದರೆ, ಕೈನೆಟಿಕ್ ಎನರ್ಜಿ ಆಫ್ ದ ಫೋಟೋ ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು ಇ ಇಂಟು ವಿ ನಾಟ್ ಆಗಿರುತ್ತೆ. ಇಲ್ಲಿ ವಿ ನಾಟ್ ಅನ್ನೋದು ಸ್ಟಾಪಿಂಗ್ ಪೊಟೆನ್ಷಿಯಲ್. ನೆಕ್ಸ್ಟ್ ಕ್ವಶನ್ ಫ್ರಮ್ ದ ಸೇಮ್ ಇಯರ್. Lambda 1 and lambda 2 are used to illuminate the slits. Beta 1 and beta 2 are the corresponding fringe widths. The wavelength lambda 1 can produce photoelectric effect when incident on a metal, but the wavelength lambda 2 cannot produce photoelectric effect. The correct relation between beta 1 and beta 2 is. ಈ ಒಂದು ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಯಾಕಂದರೆ ಇಲ್ಲಿ ಎರಡು ಚಾಪ್ಟರ್ ಜೊತೆ ಲಿಂಕ್ ಮಾಡಿದರೆ, ಒಂದು ವೇವ್ ಆಪ್ಟಿಕ್ಸು, ಅನದರ್ ಒನ್ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್. ವೇವ್ ಆಪ್ಟಿಕ್ಸಲ್ಲಿ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟಿನ ಕಾನ್ಸೆಪ್ಟ್ ತೊಗೊಂಡಿದ್ರೆ, ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ನ ಕಾನ್ಸೆಪ್ಟ್ನ ತೊಗೊಂಡಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂದರೆ, ಬೀಟಾ 1 ಆ್ಯಂಡ್ ಬೀಟಾ 2 ಆರ್ ದ ಫ್ರಿಂಜ್ ವಿಡ್ಸ್ ಕರೆಸ್ಪಾಂಡಿಂಗ್ ಟು ದ ವೇವ್ ಲೆಂತ್ ಲ್ಯಾಂಬ್ಡಾ 1 ಲ್ಯಾಂಬ್ಡಾ 2 ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಲ್ಯಾಂಬ್ಡಾ 1 ಈಸ್ ಪ್ರೊಡ್ಯೂಸಿಂಗ್ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಬೀಟಾ 1 ಆ್ಯಂಡ್ ಬೀಟಾ 2? ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಲ್ಯಾಂಬ್ಡಾ 1 ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಪ್ರೊಡ್ಯೂಸ್ ಮಾಡ್ತಾ ಇದೆ, ಲ್ಯಾಂಬ್ಡಾ 2 ಡಸ್ ನಾಟ್ ಪ್ರೊಡ್ಯೂಸ್ ನೋ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಪ್ರೊಡ್ಯೂಸ್ ಮಾಡ್ತಿಲ್ಲ. ಹಾಗಾದರೆ ಫಸ್ಟ್ ಆಫ್ ಆಲ್ ವಾಟ್ ವಿಲ್ ಬಿ ದ ರಿಲೇಷನ್ ಬಿಟ್ವೀನ್ ಲ್ಯಾಂಬ್ಡಾ 1 ಆ್ಯಂಡ್ ಲ್ಯಾಂಬ್ಡಾ 2 ಈಸ್ ವೆರಿ ಇಂಪಾರ್ಟೆಂಟ್. ವಿ ನೋ ದಟ್ ಇಫ್ ಎನಿ ವೇವ್ ಲೆಂತ್, ಇನ್ಸಿಡೆಂಟ್ ವೇವ್ ಲೆಂತ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ದ ಥ್ರೆಶೋಲ್ಡ್ ವೇವ್ ಲೆಂತ್ ಆಗಿದ್ರೆ ದೆರ್ ಇಸ್ ಎ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಇಫ್ ದಿಸ್ ವೇವ್ ಲೆಂತ್ ಗ್ರೇಟರ್ ದ್ಯಾನ್ ದ ಥ್ರೆಶೋಲ್ಡ್ ವೇವ್ ಲೆಂತ್ ಆಗಿದ್ರೆ ನೋ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಇಲ್ಲಿ ಲ್ಯಾಂಬ್ಡಾ 1 ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಪ್ರೊಡ್ಯೂಸ್ ಮಾಡ್ತಿದೆ, ಲ್ಯಾಂಬ್ಡಾ 2 ಡಸ್ ನಾಟ್ ಪ್ರೊಡ್ಯೂಸಿಂಗ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಇಟ್ ಇಂಪ್ಲೈಸ್ ವೇವ್ ಲೆಂತ್ ಆಫ್
ದಟ್ ಈಸ್ ದ ವೇವ್ ಲೆಂತ್ ಇನ್ ದ ಸೆಕೆಂಡ್ ಕೇಸ್ ಲ್ಯಾಂಬ್ಡಾ 2 ಈಸ್ ಗ್ರೇಟರ್ ದ್ಯಾನ್ ಲ್ಯಾಂಬ್ಡಾ 1 ಆಗಿರಬೇಕು ಅಕಾರ್ಡಿಂಗ್ ಟು ವಿತ್ ದ ಕಂಡೀಷನ್ಸ್. ಸೊ ಲ್ಯಾಂಬ್ಡಾ 2 ಜಾಸ್ತಿ ಇರೋದ್ರಿಂದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಟೇಕ್ಸ್ ಪ್ಲೇಸ್ ಆಗ್ತಿಲ್ಲ, ಲ್ಯಾಂಬ್ಡಾ 1 ಕಡಿಮೆ ಇರೋದ್ರಿಂದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಟೇಕ್ಸ್ ಪ್ಲೇಸ್ ಆಗ್ತಿದೆ. ಇವೆರಡು ಕಂಡೀಷನ್ನ ಕೊಟ್ಟಿದ್ದಾರೆ, ಬಟ್ ಈ ಕಂಡೀಷನನ್ನು ನಾವು ಇದನ್ನು ಯೂಸ್ ಮಾಡಿಕೊಂಡು ಅರೈವ್ ಮಾಡ್ಕೊಂಡಿದ್ದೀವಿ. ಹಾಗಾದರೆ ಬೀಟಾ 1 ಮತ್ತು ಬೀಟಾ 2 ದಟ್ ಈಸ್ ದ ಫ್ರಿಂಜ್ ವೇವ್ತು ವೇವ್ ಲೆಂತ್ ಮೇಲೆ ಹೇಗೆ ಡಿಪೆಂಡ್ ಆಗಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ವಿ ನೋ ದಟ್ fringe width is given by lambda d divided by d. It implies fringe width is directly proportional to the wavelength. Therefore, lambda 2 is greater than lambda 1 ಆಗಿರೋದ್ರಿಂದ beta 2 is greater than beta 2 ಆಗಿರುತ್ತೆ. This is the relation connecting the wavelength as well as fringe width. Beta 2 is greater than beta 1. Next question from 2012. N photons of wavelength lambda are observed by the black body of mass m. The momentum gained by the body is. ನೋಡಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕ್ವಶನಲ್ಲಿ ಎನ್ ಫೋಟಾನ್ಸ್ ಇದೆ, ನಂಬರ್ ಆಫ್ ಫೋಟಾನ್ಸ್ ಆರ್ ಎನ್, ಈಚ್ ಫೋಟಾನಿನ ವ್ಯಾಲ್ಯೂ ವೇವ್ ಲೆಂತ್ ಏನಾಗಿದೆ ಲ್ಯಾಂಬ್ಡಾ ಆಗಿದೆ, ಪ್ರತಿಯೊಂದು ಫೋಟಾನಿನ ವೇವ್ ಲೆಂತ್ ಲ್ಯಾಂಬ್ಡಾ. ಹಾಗಾದರೆ ವಾಟ್ ವಿಲ್ ಬಿ ದ ಮೊಮೆಂಟಮ್ ಗೈನ್ಡ್ ಬೈ ಎನ್ ಫೋಟಾನ್ಸ್ ಅಂತ ಹೇಳಿದರೆ ಎನ್ ಫೋಟಾನ್ಗಳ ಮೊಮೆಂಟಮ್ ಎಷ್ಟಾಗಿರುತ್ತೆ. ವಿ ನೋ ದಟ್ ಅಕಾರ್ಡಿಂಗ್ ಟು ಡಿ ಬ್ರಾಗ್ಲಿ ವೇವ್ ಲೆಂತ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ ಪಿ. Therefore, momentum of the each photon is h divided by lambda. ಹಾಗಾದರೆ n ಫೋಟಾನ್ಗಳ ಮೊಮೆಂಟಮ್, ಒಂದು ಫೋಟಾನಿನ ಮೊಮೆಂಟಮ್ h ಡಿವೈಡೆಡ್ ಬೈ ಲ್ಯಾಂಬ್ಡಾ, ಎರಡು ಫೋಟಾನಿನ ಮೊಮೆಂಟಮ್ ಏನಾಯಿತು 2h ಡಿವೈಡೆಡ್ ಬೈ ಲ್ಯಾಂಬ್ಡಾ. Therefore, n ಫೋಟಾನಿನ ಮೊಮೆಂಟಮ್ ಏನಾಗಿರುತ್ತೆ nh ಡಿವೈಡೆಡ್ ಬೈ ಲ್ಯಾಂಬ್ಡಾ ಆಗಿರುತ್ತೆ. ದಿಸ್ ಇಸ್ ದ ಆನ್ಸರ್ ಫಾರ್ ದ ಗಿವನ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಫ್ರಮ್ 2011. The photoelectric threshold wavelength for silver is lambda naught. The energy of the electron ejected from the surface of silver by an incident wavelength lambda will be. ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಲ್ಯಾಂಬ್ಡಾ ಈಸ್ ಲೆಸ್ ದ್ಯಾನ್ ಲ್ಯಾಂಬ್ಡಾ ನಾಟ್. ಇಲ್ಲಿ ಕೇಳಿರ್ತಕ್ಕಂಥದ್ದು ವಾಟ್ ವಿಲ್ ಬಿ ದ ಎನರ್ಜಿ ಆಫ್ ದ ಇಜೆಕ್ಟೆಡ್ ಎಲೆಕ್ಟ್ರಾನ್, ದಟ್ ಈಸ್ ನಥಿಂಗ್ ಬಟ್ ಕೈನೆಟಿಕ್ ಎನರ್ಜಿನ ಕೇಳಿದ್ದಾರೆ. ದಿಸ್ ಇಸ್ ಆಸ್ಕ್ಡ್ ಇನ್ 2011. We know that according to Einstein photoelectric equation, the maximum kinetic energy of the emitted electron or ejected electron is given by h nu minus h nu naught. Nu naught is the threshold frequency, nu is the incident frequency. ನಮಗೆ ಬೇಕಾಗಿರೋದು kinetic energy maximum in terms of wavelength ಅಲ್ಲಿ. In terms of wavelength ಅಲ್ಲಿ ಬರೆದ್ರೆ kinetic energy maximum is equal to hc divided by lambda minus hc divided by lambda naught. Because ಫ್ರೀಕ್ವೆನ್ಸಿಗೆ ಇರ್ತಕ್ಕಂಥ ರಿಲೇಷನ್ ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ಲೆಂತ್ ನ್ಯೂ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಲ್ಯಾಂಬ್ಡಾ. ಸಿಮಿಲರ್ಲಿ ನ್ಯೂ ನಾಟ್ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಲ್ಯಾಂಬ್ಡಾ ನಾಟ್. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಏನಾಗುತ್ತೆ ಎಚ್ ಸಿನ ಕಾಮನ್ ತಗೊಂಡ್ರೆ 1 ಡಿವೈಡೆಡ್ ಬೈ ಲ್ಯಾಂಬ್ಡಾ ಮೈನಸ್ 1 ಡಿವೈಡೆಡ್ ಬೈ ಲ್ಯಾಂಬ್ಡಾ ನಾಟ್. ದಿಸ್ ಇಸ್ ಆಲ್ಸೋ ಎ ಫಾರ್ಮುಲಾ. ಆರ್ ಎಚ್ ಸಿ ಕಾಮನ್ ತಗೊಂಡ ಇದ್ದೀನಿ, ಇಲ್ಲಿ ಎಲ್ ಸಿ ಎಮ್ ತಗೊಳ್ತೀನಿ ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ ನಾಟ್, ಸೊ ದಟ್ ಲ್ಯಾಂಬ್ಡಾ ನಾಟ್ ಮೈನಸ್ ಲ್ಯಾಂಬ್ಡಾ. ದಿಸ್ ಇಸ್ ಆಲ್ಸೋ ಎ ಫಾರ್ಮುಲಾ ಫಾರ್ ದ ಕೈನೆಟಿಕ್ ಎನರ್ಜಿ. ನಿಮ್ಮ ಆಪ್ಷನಲ್ಲಿ ಇರ್ತಕ್ಕಂಥದ್ದು ದಿಸ್ ಫಾರ್ಮುಲಾ. ಸೊ ಆನ್ಸರ್ ಫಾರ್ ದ ಕ್ವಶನ್ ಇಸ್ ದಿಸ್ ಒನ್. ನೆಕ್ಸ್ಟ್ ಕ್ವಶನ್ ಫ್ರಮ್ ದ ಸೇಮ್ ಇಯರ್. ಎನ್ ಎಲೆಕ್ಟ್ರಾನ್ ಆಫ್ ಮಾಸ್ me and a proton of mass mp are moving with the same speed. The ratio of their de Broglie wavelength is. ನೋಡಿ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಕ್ವಶನಲ್ಲಿ 2011ನಲ್ಲಿ ಸೆಕೆಂಡ್ ಕ್ವಶನ್ನು ದ ರೇಷಿಯೋ ಆಫ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಆಫ್ ದ ಎಲೆಕ್ಟ್ರಾನ್ ಟು ದ ಪ್ರೋಟಾನ್ ಕೇಳಿದ್ದಾರೆ. ವಿ ನೋ ದಟ್ ದ ಫಾರ್ಮುಲಾ ಫಾರ್ ದ ಡಿ ಬ್ರಾಗ್ಲಿ ವೇವ್ ಲೆಂತ್ ಇಸ್ ಎಚ್ ಡಿವೈಡೆಡ್ ಬೈ ಎಮ್ ಇಂಟು ವಿ. ಇಲ್ಲಿ ಸೇಮ್ ಸ್ಪೀಡ್ ಅಂತ ಹೇಳಿದ್ದಾರೆ, ಎಚ್ ಇಸ್ ಆಲ್ಸೋ ಕಾನ್ಸ್ಟೆಂಟ್, ಹಾಗಾದರೆ ವಿ ಕೂಡ ಕಾನ್ಸ್ಟೆಂಟ್ ಆಯಿತು. ದೇರ್ಫೋರ್ ವೇವ್ ಲೆಂತ್ ಆಫ್ ದ ಎಲೆಕ್ಟ್ರಾನ್ ಟು ದ ವೇವ್ ಲೆಂತ್ ಆಫ್ ದ ಪ್ರೋಟಾನ್, ಕ್ವಶನಲ್ಲಿ ಕೇಳಿರ್ತಕ್ಕಂಥದ್ದು ವೇವ್ ಲೆಂತ್ ಆಫ್ ದ ಎಲೆಕ್ಟ್ರಾನ್ ಟು ದ ವೇವ್ ಲೆಂತ್ ಆಫ್ ದ ಪ್ರೋಟಾನ್, ಎಚ್ ಡಿವೈಡೆಡ್ ಬೈ ಮಾಸ್ ಆಫ್ ದ ಎಲೆಕ್ಟ್ರಾನ್ ಇಂಟು ವಿ ಡಿವೈಡೆಡ್ ಬೈ ಎಚ್ ಡಿವೈಡೆಡ್ ಬೈ ಮಾಸ್ ಆಫ್ ದ ಪ್ರೋಟಾನ್ ಇಂಟು ವಿ. ಇಲ್ಲಿ ಹೆಚ್ಚು ಕಾನ್ಸ್ಟೆಂಟು ವಿನೂ ಕಾನ್ಸ್ಟೆಂಟ್ ಬಿಕಾಸ್ ವಿ ಈಸ್ ಸೇಮ್ ಫಾರ್ ಬೋತ್ ಎಲೆಕ್ಟ್ರಾನ್ ಆಸ್ ವೆಲ್ as ಪ್ರೋಟಾನ್. h by e get cancel out, so that this is becomes mass of the proton to the mass of the electron. Therefore we know that mass of the proton is approximately equal to 1836 times the mass of the electron, because mass of the electron is very small. Its mass of the electron is approximately 9.1 into 10 to the power of minus 31 kg ಆಗಿರುತ್ತೆ. Similarly mass of the proton is 1.67 into 10 to the power of minus 27 kg ಇದೆ.
ಇವೆರಡನ್ನು ರೇಷಿಯೋ ತಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ ಮಾಸ್ ಆಫ್ ದ ಪ್ರೋಟಾನ್ ಇಸ್ ಈಕ್ವಲ್ ಟು 1836 ಟೈಮ್ಸ್ ಮಾಸ್ ಆಫ್ ದ ಎಲೆಕ್ಟ್ರಾನ್ ಆಗಿರುತ್ತೆ. ಇದನ್ನು ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 1836 ಟೈಮ್ಸ್ ಮಾಸ್ ಆಫ್ ದ ಎಲೆಕ್ಟ್ರಾನ್ to the mass of the electron. Mass of the electron get cancelled out. Therefore, wavelength of the, that is the de Broglie wavelength of the electron to the de Broglie wavelength of the proton is given by 1836. This is the answer for the given question. Next question from 2010. According to Einstein's photoelectric equation, the graph of kinetic energy of the photoelectron emitted from the metal surface versus the frequency of the incident radiation gives a straight line graph whose slope is. Let's move on to the solution for this question. Question ಅಲ್ಲಿ ಏನು ಹೇಳಿದ್ದಾರೆ ಅಂದರೆ ಕೈನೆಟಿಕ್ ಎನರ್ಜಿ ಆಫ್ ದ ಇಜೆಕ್ಟೆಡ್ ಫೋಟೋ ಎಲೆಕ್ಟ್ರಾನ್ಸ್ ವರ್ಸಸ್ ಫ್ರೀಕ್ವೆನ್ಸಿ ಪ್ಲಾಟ್ ಆಗಿದ್ರೆ ಇಟ್ ಗಿವ್ಸ್ ದ ಸ್ಟ್ರೈಟ್ ಲೈನ್. ಹಾಗಾದರೆ ಸ್ಲೋಪು ಏನನ್ನ ಇಂಡಿಕೇಟ್ ಮಾಡುತ್ತೆ ಅನ್ನೋದು ಕ್ವಶನ್ ಇಲ್ಲಿ ನೋಡಿ. ಕೈನೆಟಿಕ್ ಎನರ್ಜಿ ಮತ್ತು ಫ್ರೀಕ್ವೆನ್ಸಿಗೆ ಇರ್ತಕ್ಕಂಥ ರಿಲೇಷನ್ ಅಕಾರ್ಡಿಂಗ್ ಟು ಐನ್ಸ್ಟೈನ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್, kinetic energy of the ejected electron is equal to h nu minus h nu naught. ನೋಡಿ ಇದನ್ನ ಸ್ಟ್ರೈಟ್ ಲೈನ್ ಈಕ್ವೇಷನ್ ಗೆ ಕಂಪೇರ್ ಮಾಡಿದ್ರೆ, ಬಿಕಾಸ್ ಕ್ವಶನ್ ಅಲ್ಲಿ ಹೇಳಿದ್ದಾರೆ ಇಟ್ ಗಿವ್ಸ್ ದ ಸ್ಟ್ರೈಟ್ ಲೈನ್ y is equal to mx plus c. m ಅನ್ನೋದು ಸ್ಲೋಪ್ ನ ಇಂಡಿಕೇಟ್ ಮಾಡುತ್ತದೆ. ನೋಡಿ y ಆಕ್ಸಿಸ್ ನಲ್ಲಿ ನಾನು ಕೈನೆಟಿಕ್ ಎನರ್ಜಿನ ಪ್ಲಾಟ್ ಮಾಡಿದ್ದೀನಿ, ಎಕ್ಸ್ ಆಕ್ಸಿಸ್ ನಲ್ಲಿ ಫ್ರೀಕ್ವೆನ್ಸಿನ ಪ್ಲಾಟ್ ಮಾಡಿದ್ದೀನಿ. ಸೊ ದಟ್ ಎಮ್ ಇಂಡಿಕೇಟ್ಸ್ ದ ಸ್ಲೋಪ್. ಸ್ಲೋಪ್ ಇಸ್ ಈಕ್ವಲ್ ಟು ಎಚ್ ಆಗಿದೆ. ಸ್ಲೋಪ್ ಏನು ಸಿಗ್ತಿದೆ? ಸ್ಲೋಪ್ ಇಸ್ ಈಕ್ವಲ್ ಟು ಎಚ್. ಸ್ಲೋಪು ಎಚ್ ಸಿಗ್ತಾ ಇದೆ. ವಿತ್ ಸಿ ಏನಾಗಿದೆ? ಸಿ ಈಸ್ ನಥಿಂಗ್ ಬಟ್ ದ ಇಂಟರ್ಸೆಪ್ಟ್. ಇಂಟರ್ಸೆಪ್ಟ್ ಎಷ್ಟಿದೆ ಇಲ್ಲಿ? ಎಚ್ ನ್ಯೂ ನಾಟ್. ಆ ಪ್ಲಾಟ್ನ ಇಲ್ಲಿ ಡ್ರಾ ಮಾಡಿದರೆ ಇಟ್ ಈಸ್ ಎ ಪಾಸಿಟಿವ್ ಸ್ಲೋಪ್, ಬಿಕಾಸ್ ಸ್ಲೋಪ್ ಇಸ್ ಪಾಸಿಟಿವ್ ಇಯರ್ ವಿತ್ ನೆಗೆಟಿವ್ ಇಂಟರ್ಸೆಪ್ಟ್. ನೆಗೆಟಿವ್ ಇಂಟರ್ಸೆಪ್ಟ್ ಅಂದರೆ ಇಲ್ಲಿ ಬರಬೇಕು ನಮಗೆ. ಸೊ ದಿಸ್ ಇಸ್ ದ ಗ್ರಾಫ್ ವಿತ್ ನೆಗೆಟಿವ್ ಇಂಟರ್ಸೆಪ್ಟ್. ಇದ್ರ ವ್ಯಾಲ್ಯೂ ಎಷ್ಟಾಗಿರುತ್ತೆ ಅಂದರೆ ಎಚ್ ನ್ಯೂ ನಾಟ್. ಇಲ್ಲಿದೆ ನೋಡಿ ಎಚ್ ನ್ಯೂ ನಾಟ್. ಸೊ ಇಂಟರ್ಸೆಪ್ಟ್ ವಿಲ್ ಗಿವ್ ದ ವರ್ಕ್ ಫಂಕ್ಷನ್. ಇದನ್ನು ಕೂಡ ಕ್ವಶನ್ ಅಲ್ಲಿ ಕೇಳ್ಬೋದು. ಇಂಟರ್ಸೆಪ್ಟ್ ವಿಲ್ ಗಿವ್ ದ ವರ್ಕ್ ಫಂಕ್ಷನ್. ನೋಡಿ ಇಲ್ಲಿ ತೀಟಾ ಏನಾಗಿದೆ? ಅಕ್ಯೂಟ್ ಆ್ಯಂಗಲ್ ಆಗಿದೆ. ಹಾಗಾಗಿ ಟ್ಯಾನ್ ತೀಟಾ, ಟ್ಯಾನ್ ಅಕ್ಯೂಟ್ ಆ್ಯಂಗಲ್ ನಮಗೆ ಯಾವಾಗಲೂ ಕೂಡ ಏನಾಗಿರುತ್ತೆ? ಪಾಸಿಟಿವ್ ಆಗಿರುತ್ತೆ. ಸ್ಲೋಪ್ ಏನು ಇಂಡಿಕೇಟ್ ಮಾಡುತ್ತೆ? ಸ್ಲೋಪ್ ಈಸ್ ಆಲ್ಸೋ ಇಂಡಿಕೇಟೆಡ್ ಬೈ ಟ್ಯಾನ್ ತೀಟಾ. ಸೊ ಟ್ಯಾನ್ ತೀಟಾ ಪಾಸಿಟಿವ್ ಬರ್ತಾ ಇದೆ ಅಂದರೆ ಸ್ಲೋಪು ಕೂಡ ಪಾಸಿಟಿವ್ ಬಂದಿದೆ. ನಮ್ಮ ಕ್ವಶನಲ್ಲಿ ಕೇಳಿರತಕ್ಕಂಥದ್ದು ಸ್ಲೋಪು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ. ನಮಗೆ ಸ್ಲೋಪ್ ಏನು ಸಿಗ್ತಿದೆ? ಪ್ಲಾಂಕ್ ಕಾನ್ಸ್ಟೆಂಟ್. ಪ್ಲಾಂಕ್ ಕಾನ್ಸ್ಟೆಂಟ್ ಇಸ್ ಯೂನಿವರ್ಸಲ್ ಕಾನ್ಸ್ಟೆಂಟ್. ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ನೇಚರ್ ಆಫ್ ದ ಮೆಟೀರಿಯಲ್. ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಇಂಟೆನ್ಸಿಟಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್. ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ರೇಡಿಯೇಷನ್. ದೇರ್ಫೋರ್ ಸ್ಲೋಪ್ ಆಫ್ ದ ಗ್ರಾಫ್ kinetic energy versus frequency will the constant that is equal to the Planck constant. It is independent of nature of the material and it is same for all materials and also independent on intensity of the incident radiation. So answer for the question is option A. Next question from the same year. A proton and an alpha particle are accelerated through the same potential difference V. The ratio of their de Broglie wavelengths is. Let's move on to the solution for this question. Given the accelerating potential is same for proton as well as alpha particle. Hagadre what will be the ratio of de Broglie wavelength of proton to the de Broglie wavelength of alpha particle? First ನಾವು de Broglie wavelength accelerating potential ಮೇಲೆ ಹೇಗೆ ಡಿಪೆಂಡೆಂಟ್ ಆಗಿದೆ ಅನ್ನೋದನ್ನ ತಿಳ್ಕೋಬೇಕು. We know that de Broglie wavelength in terms of velocity as well as momentum, this is the formula, that is lambda is equal to h divided by mv or lambda is equal to h divided by p. In terms of kinetic energy, lambda is equal to h divided by square root of 2m into kinetic energy. In terms of de Broglie wavelength ಅನ್ನ accelerating potential ಅಲ್ಲಿ ಬರೆದಾಗ lambda is equal to h divided by square root of 2m qv ಆಗಿದೆ. ಹಾಗಾದರೆ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋಣ. ದಟ್ ಈಸ್ wavelength of the proton, de Broglie wavelength of the proton to the alpha particle is given by h divided by 2m, mass of the proton, charge of the proton. This is the accelerating potential. V ಅಂತಾನೆ ತಗೊಂತೀನಿ because V is same ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸಿಮಿಲರ್ಲಿ h divided by 2m, mass of the alpha particle, charge of the alpha particle, this is V. ಇಲ್ಲಿ ಎಚ್ ಎಚ್ ಗೆಟ್ ಕ್ಯಾನ್ಸಲ್ ಆಗುತ್ತೆ, ರೂಟ್ ಟು ಗೆಟ್ ಕ್ಯಾನ್ಸಲ್ ಔಟ್, ವಿ ಗೆಟ್ ಕ್ಯಾನ್ಸಲ್ ಔಟ್. ರಿಮೈನಿಂಗ್ ವಿಲ್ ಬಿ ಲ್ಯಾಂಬ್ಡಾ ಫಾರ್ ಪ್ರೋಟಾನ್ ಟು ದ ಲ್ಯಾಂಬ್ಡಾ ಫಾರ್ ಆಲ್ಫಾ ಪಾರ್ಟಿಕಲ್ ಇಸ್ ಈಕ್ವಲ್ ಟು ಮಾಸ್ ಆಫ್ ದ ಆಲ್ಫಾ ಪಾರ್ಟಿಕಲ್, ಚಾರ್ಜ್ ಆಫ್ ದ ಆಲ್ಫಾ ಪಾರ್ಟಿಕಲ್ ಟು ದ ಮಾಸ್ ಆಫ್ ದ ಪ್ರೋಟಾನ್, ಚಾರ್ಜ್ ಆಫ್ ದ
ಪ್ರೋಟಾನ್. ದಿಸ್ ಇಸ್ ದ ಫಾರ್ಮುಲಾ. ಹಾಗಾದರೆ ಮಾಸ್ ಆಫ್ ದ ಆಲ್ಫಾ ಪಾರ್ಟಿಕಲ್ಲು ಮತ್ತು ಚಾರ್ಜ್ ಆಫ್ ದ ಆಲ್ಫಾ ಪಾರ್ಟಿಕಲ್, ಸಿಮಿಲರ್ಲಿ ಮಾಸ್ ಆಫ್ ದ ಪ್ರೋಟಾನು ಚಾರ್ಜ್ ಆಫ್ ದ ಪ್ರೋಟಾನ್ ಏನಾಗಿರಬೇಕು ನೋಡಿ. ಪ್ರೋಟಾನನ್ನು ನಾವು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಪ್ರೋಟಾನ್ ಈಸ್ ರೆಪ್ರೆಸೆಂಟೆಡ್ ಬೈ H11. ಸಿಮಿಲರ್ಲಿ ಆಲ್ಫಾ ಪಾರ್ಟಿಕಲ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ದಟ್ ಈಸ್ ದ ಹೀಲಿಯಂ ನ್ಯೂಕ್ಲಿಯೈ He24. ಈ ಒಂದು ನಂಬರು ನಮಗೆ ಮಾಸ್ ನಂಬರ್ ಅಂತ ಕರಿತೀವಿ. ಈ ಒಂದು ನಂಬರ್ನ ನಾವು ಅಟಮಿಕ್ ನಂಬರ್ ಅಂತ ಕರಿತೀವಿ. ಈ ಅಟಮಿಕ್ ನಂಬರು ನಮ್ಮ ಚಾರ್ಜ್ನ ಇಂಡಿಕೇಟ್ ಮಾಡ್ತೀವಿ. ಆ್ಯಕ್ಚುಲಿ ಚಾರ್ಜ್ನ ನಾವೇನಂತ ಬರಿತೀವಿ, ಅಟಮಿಕ್ ನಂಬರ್ ಟೈಮ್ಸ್ ಇ ಅಂತ ಬರಿತೀವಿ. ಬಟ್ ಕ್ಯಾನ್ಸಲ್ ಆಗೋದ್ರಿಂದ ನೆನ್ಪಿಟ್ಕೊಳ್ಳಿ, ಇದು ಚಾರ್ಜ್ನ ಇಂಡಿಕೇಟ್ ಮಾಡುತ್ತೆ, ಇದನ್ನು ಮಾಸ್ನ ಇಂಡಿಕೇಟ್ ಮಾಡುತ್ತೆ. ಸಿಮಿಲರ್ಲಿ ದಿಸ್ ಇಸ್ ದ ಚಾರ್ಜ್, ದಿಸ್ ಇಸ್ ದ ಮಾಸ್. ಸಬ್ಸ್ಟಿಟ್ಯೂಟ್ ಮಾಡಿದರೆ ಮಾಸ್ ಆಫ್ ದ ಆಲ್ಫಾ ಪಾರ್ಟಿಕಲ್ ಎಷ್ಟಿದೆ ಇಲ್ಲಿ, ಮಾಸ್ ಅಂದರೆ ಇದು, ಚಾರ್ಜ್ ಅಂದರೆ ಇದು, ಮಾಸ್ ಎಷ್ಟಿದೆ 4 ಇದೆ. ಆಲ್ಫಾ ಪಾರ್ಟಿಕಲ್ನ ಚಾರ್ಜ್ ಎಷ್ಟಿದೆ 2 ಇದೆ. ಸಿಮಿಲರ್ಲಿ ಮಾಸ್ ಆಫ್ ದ ಪ್ರೋಟಾನ್ ಎಷ್ಟಿದೆ, ದಟ್ ಈಸ್ 1 ಇದೆ. ಚಾರ್ಜ್ ಆಫ್ ದ ಪ್ರೋಟಾನ್ ಎಷ್ಟಿದೆ 1 ಇದೆ. ಸೊ ವಿ ಕ್ಯಾನ್ ಗೆಟ್ √8. ದಿಸ್ is also can be written as 2 √2. This is the answer for the given question.